ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಲಸಿನ ಹಣ್ಣಿನ ಸುವಾಸನೆ, ಹೆಸರು ಬೇಳೆಯ ರುಚಿ ಎರಡು ಸೇರಿ ಮಾಡಿದ ಈ ಪಾಯಸ ತುಂಬ ವಿಶೇಷ. ಬೆಲ್ಲದ ಸಿಹಿಯೊಂದಿಗೆ ಬಾಯಲ್ಲಿ ಕರಗುವ ಈ ಪಾಯಸ ಒಮ್ಮೆ ತಿಂದರೆ ಮತ್ತೆ ಮತ್ತೆ ಮಾಡಬೇಕು ಅನಿಸುತ್ತೆ. ಹಲಸಿನ ಹಣ್ಣಿನ ರುಚಿ, ಹೆಸರು ಬೇಳೆಯ ಸುವಾಸನೆ, ಬೆಲ್ಲದ ಸಿಹಿ ಎಲ್ಲವೂ ಸೇರಿ ಈ ಪಾಯಸ ತುಂಬ ಅದ್ಭುತವಾಗಿ ಬಂದಿರುತ್ತೆ. ಹಾಗಾಗಿ ಖಂಡಿತ ನೀವು ಕೂಡ ಈ ಒಂದು ರೆಸಿಪಿನ ಮನೆಯಲ್ಲೇ ತಪ್ಪದೇ ಮಾಡಿ ಸ್ನೇಹಿತರೆ. ಈ ಒಂದು ರೆಸಿಪಿಯಂತೂ ಹಬ್ಬ ಹರಿದಿನಗಳಲ್ಲಿ ತುಂಬ ಸ್ಪೆಷಲ್ವಾದಂಥ ರೆಸಿಪಿ ಅಂತಲೇ ಹೇಳ್ಬೋದು. ವಿಶೇಷವಾಗಿ ಹಬ್ಬ ಹರಿದಿನಗಳಲ್ಲಿ ನಾವು ಬೇರೆ ಬೇರೆ ಬಗೆಯ ಸ್ವೀಟನ್ನು ಮಾಡ್ತೀವಿ. ಹಾಗಾಗಿ ಇವತ್ತಿನ ದಿನ ಈ ಒಂದು ಹೆಸರುಬೇಳೆ ಪಾಯಸ ಮತ್ತು ಹಲಸಿನ ಹಣ್ಣನ್ನು ಹಾಕಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನೋಡಿರಿ, ಇದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನು ಒಂದು ಸಲ ನೋಡ್ಕೊಂಬಿಡಿ. ನೋಡಿರಿ, ಒಂದು ಬಟ್ಲಾಗಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಅದೇ ಬಟ್ಲಾಗಷ್ಟೇ ನಾನು ಬೆಲ್ಲದ ಪುಡಿ ತುರಿದಿಟ್ಕೊಂಡಿದ್ದೀನಿ ಸ್ನೇಹಿತರೆ. ಈ ರೀತಿ ಪೌಡ್ರ್ ಮಾಡಿ ಒಂದು 5ರಿಂದ 6 ಹಲಸಿನ ಹಣ್ಣನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ. ನೋಡ್ತಿದ್ದೀರಲ್ಲ, ತುಂಬ ಕಡಿಮೆ ಪ್ರಮಾಣದಲ್ಲೇ ತೊಗೊಂಡು ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಮನೆಯಲ್ಲಿರುವಂಥ ಪದಾರ್ಥಗಳನ್ನು ಬಳಸಿ ಯಾವ ರೀತಿ ನಾವು ಹಲಸಿನ ಹಣ್ಣಿನ ಪಾಯಸವನ್ನು ಮಾಡಬಹುದಂತ ತಿಳಿಯೋಣ. ನೋಡಿರಿ, ದ್ರಾಕ್ಷಿ ಗೋಡಂಬಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ, ಏಲಕ್ಕಿ 1 ಗ್ಲಾಸ್ ಆಗಷ್ಟು ಹಾಲು, ಒಣ ಕೊಬ್ಬರಿ 1 ಸ್ಪೂನ್ ಆಗಷ್ಟು ತುರಿದಿಟ್ಕೊಂಡಿದ್ದೀನಿ ಸ್ನೇಹಿತರೆ. ಎಲ್ಲವೂ ಕಡಿಮೆ ಪ್ರಮಾಣದಲ್ಲೇ ತೊಗೊಂಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಮೊದಲನೇದಾಗಿ ನಾವು ಹೆಸರು ಬೇಳೆನ ಬೇಯಿಸ್ಕೊಂಬರ್ಬೇಕಾಗುತ್ತೆ. ತುಂಬ ಸಾಫ್ಟಾಗಿ ಈ ಒಂದು ಹೆಸರು ಬೇಳೆನ ಬೇಯಿಸ್ಬೇಕಾಗುತ್ತೆ. ನೋಡಿರಿ, ಇದನ್ನ 2ರಿಂದ 3 ಸಲ ಹುಡಿ ಹೋಗೋವರೆಗೂ ತೊಳ್ಕೊಬೇಕಾಗುತ್ತೆ ರೀ. ಇದಾದ ಬಳಿಕ ಬೇಳೆ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಈ ಒಂದು ಬೇಳೆನ ಬೇಯಿಸ್ಕೊಂಬರೋಣ. ತುಂಬ ಸಾಫ್ಟಾಗಿ ಈ ಒಂದು ಬೇಳೆನ ಬೇಯಿಸ್ಬೇಕಾಗುತ್ತೆ ರೀ. ಒಂದು 2ರಿಂದ 3 ವಿಸಿಲ್ ಬಿಟ್ಟರೆ ಬೇಳೆ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಹಬ್ಬ ಹರಿದಿನಗಳಲ್ಲಿ ಮತ್ತು ವಿಶೇಷ ದಿನಗಳಲ್ಲಿ ಈ ಒಂದು ರೆಸಿಪಿನ ಖಂಡಿತ ಮನೆಯಲ್ಲಿ ಮಾಡಿಕೊಡ್ರಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇವತ್ತು ಈ ಒಂದು ಹಲಸಿನ ಹಣ್ಣನ್ನು ಬೆಳೆಸಿ ಹೆಸರು ಬೇಳೆ ಹಾಕಿ ಮಾಡಿರುವಂಥ ಈ ಅದ್ಭುತವಾದ ಹೆಸರು ಬೇಳೆ ಪಾಯಸನ ಖಂಡಿತ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಸ್ನೇಹಿತರೆ. ಇದೊಂದು ಸ್ವಲ್ಪ ಕುದಿ ಬರುವಾಗ ನಾನು ಲಿಡ್ ಕ್ಲೋಸ್ ಮಾಡಿ ಕುಕ್ಕರ್ ಮುಚ್ಚಿ ಈ ಒಂದು ಬೇಳೆನ ಬೇಯಿಸ್ಕೋಬೇಕಾಗುತ್ತೆ ರೀ. ಅಷ್ಟರೊಳಗೆ ಈ ಒಂದು ಹಲಸಿನ ಹಣ್ಣನ್ನು ಒಂದು ಸ್ವಲ್ಪ ಸ್ಲೈಸ್ ಮಾಡಿಟ್ಕೊಳ್ಳೋಣ, ಒಂದು ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿರಿ, ಇದನ್ನ ಒಂದು ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ. ಒಳಗಿರುವಂಥ ಬೀಜಗಳನ್ನು ತಕ್ಕೋಬೇಕಾಗುತ್ತೆ ರೀ. ನೋಡಿರಿ, ಈ ಒಂದು ಸೀಸನ್ನಲ್ಲಂತೂ ಸಿಗುವಂಥ ಹಲಸಿನ ಹಣ್ಣನ್ನು ಬಳಸಿ ಸುಮಾರು ರೆಸಿಪಿಗಳನ್ನು ಮಾಡ್ತಾರೆ. ಅದರಲ್ಲಂತೂ ಮಲೆನಾಡು ಸೈಡ್ ಹೋಗ್ಬಿಟ್ರಂತೂ ಹಲಸಿನ ಹಣ್ಣಲ್ಲೇ ಸುಮಾರು ರೆಸಿಪಿಗಳಿರ್ತಾವ್ರಿ. ಹಾಗಾಗಿ ಇವತ್ತಿನ ರೆಸಿಪಿಯಲ್ಲಿ ಪಾಯಸ ರೆಸಿಪಿನ ತೋರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ನೋಡಿರಿ, ಜಾರಿಗೆ ಮಿಕ್ಸಿಗೆ ಇದನ್ನ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ನಾನು ಎತ್ತಿಡ್ತಾ ಇದ್ದೀನಿ, ಹಾಗೆ ಕಟ್ ಮಾಡಿ ಇಟ್ಟಿದ್ದೀನಿ. ಪಾಯಸದಲ್ಲಿ ಸ್ವಲ್ಪ ಅಲ್ಲೊಂದು ಇಲ್ಲೊಂದು ನಮಗೆ ಸಿಗ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಎತ್ತಿಟ್ಟಿದ್ದೀನಿ. ಇವಾಗ ನೋಡಿರಿ, ಬೇಳೆಗಳನ್ನು ಕೂಡ ಈ ರೀತಿ ಬೇಯಿಸ್ಕೋಬೇಕಾಗುತ್ತೆ. ಮಿಕ್ಸಿಗೆ ಹಲಸಿನ ಹಣ್ಣನ್ನು ಒಂದು ಸ್ವಲ್ಪ ಸಾಫ್ಟಾಗಿ ಮಿಕ್ಸಿ ಮಾಡ್ಕೊಂಡು ಬರೋಣ. ನೋಡ್ತಿದ್ರಲ್ರಿ, ಇದನ್ನು ಕೂಡ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈ ಸೈಡು ಬೇಳೆನೂ ಕೂಡ ತುಂಬ ಸಾಫ್ಟಾಗಿ ಬೇದೈತ್ರಿ. ನೋಡ್ತಿದ್ರಲ್ರಿ, ಮುಟ್ಟಿದರೆ ಮುದ್ದೆ ಆಗುತ್ತೆ, ಅಲ್ಲಿವರೆಗೂ ಬೇಯಿಸ್ಕೋಬೇಕಾಗುತ್ತೆ ರೀ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ 1 ಕಪ್ ಹಾಲಾಗಷ್ಟು ತೊಗೊಂಡಿದ್ನಲ್ರಿ, ಅದನ್ನ ಸೇರಿಸ್ಕೊತಿದ್ದೀನಿ. ಬೇಕಂದರೆ ಇದಕ್ಕೆ ಕಾಯಿ ಹಾಲು ಕೂಡ ಹಾಕ್ಬೋದ್ರಿ. ಕಾಯಿ ಹಾಲು ಹಾಕಿದರೆ ಇನ್ನೂ ಟೇಸ್ಟು ತುಂಬ ಅದ್ಭುತವಾಗಿರುತ್ತೆ. ನೋಡಿರಿ, ಇದನ್ನ ಚೆನ್ನಾಗಿ ಗಂಟಿಲ್ಲದ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಜಾಸ್ತಿ ಹೊತ್ತು ಕುದಿಸೋಂಥ ಅವಶ್ಯಕತೆ ಇಲ್ಲರಿ. ಒಂದು 5ರಿಂದ 6 ನಿಮಿಷ ಕುದಿಸಿದ್ರೆ ಸಾಕು. ಬೆಲ್ಲ ಪೌಡ್ರನ್ನು ಈ ರೀತಿ ಮಾಡ್ಕೊಂಡಿದ್ದೀನಿ. ಬೇಕಂದರೆ ಇದನ್ನ ನೀರಲ್ಲಿ ಕರಗಿಸಿ ಕೂಡ ಹಾಕೋಬೋದು. ಅದಕ್ಕೆಂತಲೇ ನಾನು ಬೆಲ್ಲದ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ. ನೋಡ್ತಿದ್ರಲ್ಲ, ದಿಢೀರಾಗಿ ಯಾರಾದರೂ ಮನೆಗೆ ಅತಿಥಿಗಳು ಬಂದಾಗ ಈ ರೀತಿ ಮಾಡಿಕೊಡ್ರಿ, ತುಂಬ ಇಷ್ಟಪಡ್ತಾರೆ. ಅದ್ಭುತವಾದಂಥ ರುಚಿ ಅಂತಲೇ ಹೇಳ್ಬೋದು. ಮಿಕ್ಸಿ ಮಾಡಿಟ್ಟಿರುವಂಥ ಈ ಒಂದು ಹಲಸಿನ ಹಣ್ಣಿನ ಪೇಸ್ಟನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತದನಂತರ ಒಣ ಕೊಬ್ಬರಿ, ಏಲಕ್ಕಿ ಕಾಯಿ ಎಲ್ಲವನ್ನು ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ ರೀ. ಏಲಕ್ಕಿ ಕಾಯಿ ಮತ್ತು ನಾವು ಒಣ ಕೊಬ್ಬರಿ ಹಾಕಿರುವಂಥ ಸುವಾಸನೆ ಅನ್ನೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತೈತೆ ರೀ. ಅಷ್ಟು ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಇದರಲ್ಲಿ ಹಾಕಿರುವಂಥ ಒಂದೊಂದು ಪದಾರ್ಥನೂ ಅಷ್ಟೇ ಅದ್ಭುತವಾಗಿ ರುಚಿಯನ್ನು ಕೊಡುತ್ತೆ ಸ್ನೇಹಿತರೆ. ನೋಡಿ, ಕಟ್ ಮಾಡಿಟ್ಟಿರುವಂಥ ಹಲಸಿನ ಹಣ್ಣನ್ನು ತೊಗೊಟೇನು ಕೂಡ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇವಾಗ ನೋಡಿರಿ, 1 ಸ್ಪೂನ್ ಆಗಷ್ಟು ತುಪ್ಪ ಸೇರಿಸ್ಕೊಂಡು ಒಂದು ಸ್ವಲ್ಪ ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಹೊಂಬಣ್ಣ ಬರುವವರೆಗೂ ಹುರಿದುಕೊಳ್ಳೋಣ. ಈ ಒಂದು ಹುರಿದಿರುವಂಥ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿನ ಈ ಒಂದು ಪಾಯಸಕ್ಕೆ ಸೇರಿಸಿದರೆ ದಿಢೀರಂತ ಆಗುವ ನಮ್ಮ ಹೆಸರು ಬೇಳೆ ಹಲಸಿನ ಹಣ್ಣಿನ ಪಾಯಸ ತಟ್ಟಂತ ರೆಡಿ ಆಕತ್ರಿ.
ಬರ್ರಿ ಇನ್ಯಾಕೆ ತಡ ಮಾಡೋಣ, ಈ ಒಂದು ರೆಸಿಪಿನ ಸವಿಯೋಣ ಸ್ನೇಹಿತರೆ. ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತೆ ರೀ. ಖಂಡಿತ ನೋಡ್ರಿ, ನೀವು ನೋಡಿದ್ರೇ ತಿನ್ಬೇಕಂತ ಅನ್ಸುತ್ತೆ. ಖಂಡಿತ ಒಂದು ಸಲ ಆದರೂ ಈ ಒಂದು ಸೀಸನ್ ಮುಗಿಯೊಳಗೆ ಟ್ರೈ ಮಾಡಿ ಸ್ನೇಹಿತರೆ. ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತಿ. ಮನೆಗೇನಾದರೂ ಅತಿಥಿಗಳು ಬಂದಾಗ, ಹಬ್ಬ ಹರಿದಿನ ವಿಶೇಷ ದಿನಗಳಲ್ಲಿ ಈ ಒಂದು ಸಿಹಿ ತಿನಿಸನ್ನು ಮಾಡಿಕೊಡಿ ಸ್ನೇಹಿತರೆ. ಮನೆಯಲ್ಲಿ ಮತ್ತೆ ಕೇಳಿ ಮಾಡಿಸ್ಕೊಂಡು ತಿಂತಾರ. ಅಷ್ಟು ಮಸ್ತಾಗಿ ಮಜವಾಗಿ ಬರುವಂಥ ಸೊಗಸಾದಂಥ ಈ ಒಂದು ರೆಸಿಪಿಯನ್ನು ನೀವು ಕೂಡ ಹಿಂದೆ ನಿಮ್ಮ ಮನೆಯಲ್ಲಿ ಮಾಡಿ ಈ ರೆಸಿಪಿ ಹೇಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿ ಸ್ನೇಹಿತರೆ. ಹೀಗೆ ಹೊಸ ಹೊಸ ರೆಸಿಪಿಗಾಗಿ ರಾಧಾರಾಜು ಚಾನಲ್ನ ಫಾಲೋ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.